ಬದುಕು ಬೀದಿ ಪಾಲ್ ಮಾಡುವುದು ಬೇಡವೇ ಬೇಡ ಬೇಡವೇ ಬೇಡ ಕಾಳು ಕೇಳಲ ಬೀದಿಗೆ ತಳ್ಳಿದ ಗುಲ್ಬರ್ಗ ಸಿಮೆಂಟ್ ಕಂಪನಿಗೆ ಹೇಳಿ ಧಿಕ್ಕಾರ. ಕಿರಣಗಿ, ಸೋಮನಾಥಹಳ್ಳಿ, ಫಿರೋಜಾಬಾದ್ ಗ್ರಾಮಗಳಲ್ಲಿ ಒಟ್ಟು 1821 ಎಕರೆ 2013ರಲ್ಲಿ ಭೂ ಸ್ವಾಧೀನಪಡಿಸಿಕೊಂಡು ಇಲ್ಲಿವರೆಗೂ ಯಾವುದೇ ರೀತಿ ಕಾಮಗಾರಿಗಳನ್ನು ಮಾಡದೆ ರೈತರಿಗೆ ವಂಚನೆ ಮಾಡಿದ್ದು ಈಗ ಕಂಡುಬರುತ್ತದೆ. ಹಾಗಾಗಿ ನಮ್ಮ ಭೂ ಬೆಲೆ ನಿಗದಿ ಮಾಡಬೇಕಾದ್ರೂ ಕೂಡ ಯಾವುದೇ ರೈತರನ್ನು ಕರೆಯದೆ ತಾವೇ ಬೋರ್ಡಲ್ಲಿ ಏನು 16 ಲಕ್ಷ ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿರುತ್ತಾರೆ, ಅದನ್ನು 12 ಲಕ್ಷಕ್ಕೆ ಇಳಿಕೆ ಮಾಡಿರ್ತಾರೆ. 4 ಲಕ್ಷ ರೂಪಾಯಿ ಯಾವ ಆಧಾರ ಮೇಲೆ ಕಟ್ ಮಾಡಿದ್ರು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದ್ರು ಕೂಡ ಆ 4 ಲಕ್ಷನ ಕಟ್ ಮಾಡಿ ರೈತರಿಗೆ ವಂಚನೆ ಮಾಡಿ ಆ 12 ಲಕ್ಷ ನೀಡಿರ್ತಾರೆ. ಹಾಗಾಗಿ ನಾವು ಕಳೆದ ಒಂದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ನಮ್ಮ ನೆರವಿಗೆ ಬರ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನೆರವಿಗೆ ಬರದೇ ಹೋದಲ್ಲಿ, ನಮ್ಮ ನ್ಯಾಯ ಸಿಗದೆ ಹೋದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಮತ್ತು ರಸ್ತೆ ರೋಕ ಮಾಡ್ತೀವಿ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀನಿ. ಈ ವಿಷಯದಲ್ಲಿ ಸರ್ಕಾರ ನಮ್ಮ ಧಾವಿಗೆ ನೇರವಾಗಿ ಬರಲೇಬೇಕು. ಇಂಥ ಉರಿ ಬಿಸಿಲಲ್ಲಿ ನಮ್ಮ ಅನ್ನದಾತರಿಗೆ ಯಾವ ಜಿಲ್ಲಾಡಳಿತ ಕೂಡ ಬರ್ತಿಲ್ಲ. ಹೋದ ನಮ್ಮ DC ಅವರು ಕೂಡ ನಮ್ಮನ್ನು ಇದೇ ರೀತಿಯಲ್ಲಿ ಒಂದು ವರ್ಷ ಆದರೂ ಕೂಡ ನಮ್ಮ ನ್ಯಾಯ ಕೊಟ್ಟಿಲ್ಲ ಸರ್. ಈಗ DC ಬದಲಾಗಿದ್ದಾರೆ, ನೋಡೋಣ. ಇವಾಗ ಏನು ನಮ್ಮ ಬೇಡಿಕೆಗಳು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ಸರ್. ಈಗ ಒಂದು ಇದರಲ್ಲಿ ಕೊಟ್ಟಿದ್ದೀನಿ. ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಯಾವುದೂ ಹಿಂದೆ ಸರಿಯೋದಿಲ್ಲ ಸರ್. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಮ್ಮ ಬೇಡಿಕೆಗಳು ಈಡೇರಿದ ನಾವು ಇಲ್ಲಿಂದ ಬಿಡ್ತೀವಿ ಸರ್ ಅನ್ನುವಂಥ ಸ್ಪಷ್ಟ ಸಂದೇಶ. ಶಂಕರ್ ಗೊಬ್ಬರು ಸಿಮೆಂಟ್ ಕಾರ್ಖಾನೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಪ್ರಕಾರ 5 ವರ್ಷದೊಳಗಾಗಿ ಕಂಪನಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಿಲ್ಲ. ಹಾಗಾಗಿರೋ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕು 1821 ಎಕರೆ ಅನ್ನುವಂಥ ಮಾತನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಹೊನ್ನಕಿರಣಿಗೆ, ಸೋಮನಾಥಹಳ್ಳಿ, ಫಿರೋಜಾಬಾದ್ ರೈತರು ಅದೇ ಭೂಮಿ ಮೇಲೆ ಅವಲಂಬಿತರಾಗಿ ಅವರು ಬದುಕು ನಡೆಸ್ತಕ್ಕಂಥ ರೈತರು ಇವತ್ತು ಆ ರೈತರಿಗನಕರ ಹಿಂದಿನ ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾಧಿಕಾರ ಸಭಾಂಗಣದಲ್ಲಿ ಮೀಟಿಂಗ್ ನಡೆಸಿ ನಡವಳಿಯನ್ನು ಪಾಸ್ ಮಾಡಿದ್ದಾರೆ. ಟರಾವನ್ನು ಪಾಸ್ ಆಗಿದೆ. ಆ ಟರಾವ್ ಪಾಸ್ ಆಗಿದ ಪ್ರಕಾರ ನಿಯಮಾನುಸಾರವಾಗಿ 1 ಎಕರೆಗೆ 16 ಲಕ್ಷ ರೂಪಾಯಿ ಇವತ್ತು ಪರಿಹಾರ ಕೊಡಬೇಕಾಗಿತ್ತು. ಅದನ್ನು ಬೈಪಾಸ್ ಮಾಡಿ ಇವತ್ತು ಅವ್ರು ಕೇವಲ 4 ಲಕ್ಷ, 8 ಲಕ್ಷ, 7 ಲಕ್ಷ ರೂಪಾಯಿ ಮಾತ್ರ ಕೊಟ್ಟು ಕೈ ತಳ್ಕೊಂಡು ರೈತರಿಗೆ ಮೋಸ ಮಾಡಿದರೆ ಸರ್ಕಾರದ ಕರೆ ಭೂ ಸಂತ್ರಸ್ತರ ನೆರವಿಗೆ ಬರಬೇಕು ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಿದೆ. ಈಗಿನ ರೇಟ್ ಏನಿದೆ, ಈಗಿನ ರೇಟ್ ಪ್ರಕಾರ ಅದನ್ನು ಬೆಲೆ ನಿಗದಿ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯವನ್ನು ಮಾಡೋಕ್ಕೆ ಪ್ರತಿಭಟನೆ ನಡೆಸ್ತಿದ್ದೀವಿ. ಸರ್ಕಾರ, ಜಿಲ್ಲಾಡಳಿತ ಮತ್ತು ಈ ರೈತರ ನೆರವಿಗೆ ಧಾವಿಸ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಶರಣಬಸಪ್ಪ ಮಮ್ಸೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.